ಸ್ನೇಹಿತರೆ, ಜೈ ಭೀಮ್. ನಾನು ನಿಮ್ಮ ಶೇಖರ್ ಹಾವಜೆ. ಇದು ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಬ್ರಹ್ಮಾವರ ಮುಖ್ಯಪೇಟೆಯಲ್ಲಿರುವ ಮುಖ್ಯ ರಸ್ತೆಗಳು. ಹೌದು ಸ್ನೇಹಿತರೆ, ಇದು ಕಳೆದ 2 ವರ್ಷಗಳ ಹಿಂದೆ ಸಾರ್ವಜನಿಕರಿಗೆ ನಡೆದಾಡಲು ಹಾಗೂ ವಾಹನ ಸವಾರರಿಗೆ ಸುಗಮ ಸಂಚಾರಕ್ಕಾಗಿ ಮತ್ತು ವಾಹನ ಪಾರ್ಕಿಂಗ್ಗಾಗಿ ಸರ್ಕಾರ ಅಂದಾಜು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಗಲೀಕರಣ ಮಾಡಿ ಇಂಟರ್ಲಾಕ್ ಅಳವಡಿಸಿರುವ ಲೋಕೋಪಯೋಗಿ ಇಲಾಖೆಯ ರಸ್ತೆ ಇದಾಗಿದೆ. ಆದರೆ ಇವಾಗ ಈ ರಸ್ತೆಯು ಸಂಪೂರ್ಣವಾಗಿ ಅಕ್ರಮದಾರರ ಪಾಲಾಗಿದೆ. ಹೌದು, ಈ ರಸ್ತೆಗಳನ್ನು ಪ್ರಭಾವಿ ವ್ಯಾಪಾರಸ್ಥರು ರಸ್ತೆಯನ್ನೇ ಒತ್ತುವರಿ ಮಾಡಿಕೊಂಡು ಪಾದಚಾರಿಗಳಿಗೆ ವಾಹನ ಸವಾರರಿಗೆ ಸಂಚಾರ ನಡೆಸುವುದೇ ಕಷ್ಟಕರವಾಗಿದೆ. ವಾಹನಗಳು ವಿಧಿ ಇಲ್ಲದೆ ವಾಹನಗಳನ್ನು ರಸ್ತೆಯ ಮಧ್ಯದಲ್ಲಿ ನಿಲ್ಲಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ರಸ್ತೆಯೋ ವಾಹನ ಪಾರ್ಕಿಂಗ್ ಏರಿಯಾವೋ ಅಥವಾ ಪ್ರಭಾವಿ ಅಂಗಡಿ ಮಾಲೀಕರ ಸಾಮಗ್ರಿಗಳ ದಾಸ್ತಾನು ಮಾಡುವ ಗೋದಾಮುಗಳು ಎಂದು ಗೊತ್ತಾಗ್ತಾ ಇಲ್ಲ. ಪ್ರಭಾವಿ ಅಂಗಡಿಗಳ ಮಾಲೀಕರು ರಸ್ತೆಯ ಮಧ್ಯದಲ್ಲೇ ಅವರವರ ಅಂಗಡಿಯ ಸಾಮಗ್ರಿಗಳನ್ನು ದಾಸ್ತಾನು ಮಾಡುವ ಗೋದಾಮುಗಳನ್ನಾಗಿಸಿಕೊಂಡಿದ್ದಾರೆ. ಕಟ್ಟಡ ನಿರ್ಮಾಣ ಸಾಮಗ್ರಿಗಳು ರಸ್ತೆಯ ಮಧ್ಯದಲ್ಲೇ ಕೂಡಿಟ್ಟರೂ ಕೂಡ ಸಂಬಂಧಪಟ್ಟ ಯಾವ ಇಲಾಖೆಯ ಅಧಿಕಾರಿಗಳು ಕೂಡ ಈ ಬಗ್ಗೆ ಯಾವುದೇ ಕಾನೂನು ಕ್ರಮ ಕೈಗೊಳ್ಳದೆ ಬಾಯಿ ಮುಚ್ಚಿ ಕೂತಿದ್ದಾರೆ. ಇಲ್ಲಿನ ಅನೇಕ ಸಾಮಾಜಿಕ ಹೋರಾಟಗಾರರು, ಸಂಘಟನೆಗಳು 10 ದೂರು ನೀಡಿದರೂ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಕಂದಾಯ ಅಧಿಕಾರಿಗಳು ಪ್ರಭಾವಿಗಳು ಬಿಸಾಡುವ ಬಿಸ್ಕತ್ ತಿಂದು ಮಲಗಿದ್ದಾರೆ. ಬ್ರಹ್ಮಾವರ ತಾಲೂಕಿನ ತಹಶೀಲ್ದಾರರು ಇದ್ದಾರೋ ಹೋಗಿದ್ದಾರೋ ಎಂದು ಸಾರ್ವಜನಿಕರು ಇಡೀ ಶಾಪ ಹಾಕುತ್ತಿದ್ದಾರೆ. ಸಾಮಾಜಿಕ ಹೋರಾಟಗಾರರು ತಹಶೀಲ್ದಾರರಿಗೆ, ಜಿಲ್ಲಾಧಿಕಾರಿಗೆ, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗೆ, ಚಾಂತಾರು ವಾರಂಬಳ್ಳಿ ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಗಳಿಗೆ ಲಿಖಿತವಾಗಿ 10 ದೂರು ನೀಡಿದರೂ ಕೋಣನ ಮುಂದೆ ಕಿನ್ನರಿ ಬಾರಿಸಿದಂತಾಗಿದೆ. ಇಂತಹ ಭ್ರಷ್ಟ ಅಧಿಕಾರಿಗಳಿಗೆ ದುಡ್ಡೇ ಮುಖ್ಯವಾಗಿದೆ ಹೊರತು ಜನಸಾಮಾನ್ಯರ ಏಳಿಗೆ ಇವರಿಗೆ ಅಗತ್ಯವೇ ಇಲ್ಲ ಎಂಬಂತಾಗಿದೆ. ಇದೇ ನೋಡಿ ನಮ್ಮ ಬ್ರಹ್ಮಾವರ ತಾಲೂಕಿನ ಕಳ್ಳ ಸುಳ್ಳ ಅಧಿಕಾರಿಗಳ ಆಡಳಿತ. ಈ ಬ್ರಹ್ಮಾವರ ತಾಲೂಕಿನ ದಂಡಾಧಿಕಾರಿಗಳು ಎಲ್ಲಿದ್ದಾರೆ ಎಂದು ಹುಡುಕಿಕೊಡುವಂತೆ ಸಾರ್ವಜನಿಕರು ಸೋಷಿಯಲ್ ಮಾಧ್ಯಮದ ಮುಂದೆ ಆಗ್ರಹಿಸುತ್ತಿದ್ದಾರೆ. ಜೈ ಭೀಮ್, ನಮೋ ಬುದ್ಧಾಯ. ಇನ್ನೂ ಹೆಚ್ಚಿನ ರಾಜಕೀಯ ಮತ್ತು ಸಾಮಾಜಿಕ ನ್ಯಾಯಪರ ಸುದ್ದಿಗಳಿಗಾಗಿ ಜೈ ಭೀಮ್ ಚಾನಲ್ಗೆ ಕೂಡಲೇ ಸಬ್ಸ್ಕ್ರೈಬ್